ಕರ್ನಾಟಕ ಗೋವಾ ಗಡಿಯ ಚೋರ್ಲಾ ಘಾಟ್ ಬಳಿ 400 ಕೋಟಿ ರಾಬರಿ ಪ್ರಕರಣ ವಿಚಾರವಾಗಿ ಬಗೆದಷ್ಟು ಶಾಕಿಂಗ್ ವಿಚಾರಗಳು ಬಯಲಾಗ್ತಿದ್ದಾವೆ. ಹಣ ತುಂಬಿದ್ದ ಕಂಟೈನರ್ಗಳ ಹೈಜಾಕ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿಯಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಈ ನಡುವೆ ಕೆಲ ಪ್ರಮುಖ ಅಂಶಗಳು ಹುಬ್ಬೇರುವಂತೆ ಮಾಡಿದ್ದು 2000 ಮುಖಬೆಲೆಯ ನೋಟುಗಳು ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದು ಎಂಬ ಸುದ್ದಿ ಹರಿದಾಡತೊಡಗಿದೆ. ಕಿಶೋರ್ ಸಾಳ್ವೆ ಅಲಿಯಾಸ್ ಸೇಠ್ ಬರೀ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದ. ನೋಟು ಬದಲಾವಣೆಗಾಗಿ ಗೋವಾದಿಂದ ಹಣವನ್ನ ಸಾಗಣೆ ಮಾಡಲಾಗ್ತಿತ್ತು. ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ಕಿಶೋರ್ ನೀಡಿದ್ದ. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಆಗಿದೆ. ಇನ್ನು ಹಣದ ಸಮೇತ ಹುಡುಗರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ಕಿಶೋರ್ ಮತ್ತು ಜಯೇಶ್ ಮಾತನಾಡಿರುವ ಸಂಭಾಷಣೆಯಲ್ಲಿ ಹಣ ಗುಜರಾತ್ನ ರಾಜಕಾರಣಿಗೆ ಸೇರಿದ್ದು ಎಂಬ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿ ಆಡಿಯೋ ಸಂಭಾಷಣೆ ಹಾಗೂ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಆಧಾರದ ಮೇಲೆ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸುತ್ತಿದ್ದಾರೆ. ಪ್ರಕರಣದ ಸಂಬಂಧ ಸದ್ಯ ವಿರಾಟ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇತ್ತ ಕಾಂಗ್ರೆಸ್ ನಾಯಕರು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಯಾರ್ದಾದ್ರೂ ಖಾಸಗಿ ಹಣನ ಯಾವ ಕಡೆಯಿಂದ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು ಮತ್ತು ಇಷ್ಟು ದಿವಸ ಗೌಪ್ಯವಾಗಿ ಇಡ್ಲಿಕ್ಕೆ ಫಡ್ನವೀಸ್ ಅವರಿಗೆ ಏನಾಗಿತ್ತು, ಇವತ್ತು ಪತ್ರ ಬರೀತಾ ಇದ್ದಾರೆ. ಯಾಕೆಂದರೆ ಖಾಸಗಿಯಾಗಿ ಅವನೊಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ. ಮೂಲಭೂತ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅಂದರೆ, ಮೊದಲು ಹಣದ ಮೂಲ ಏನು, ಯಾವ ದಿನಾಂಕದಿಂದ ಈ ಹಣ ಅಲ್ಲಿಂದ ಇವತ್ತು ಗೋವಾ ಇರ್ಬೋದು, ಬೇರೆ ಕಡೆಯಿಂದ ಇರ್ಬೋದು, ಹಣ ಅಲ್ಲಿಂದ